ನಮಸ್ಕಾರ ಸ್ನೇಹಿತರೆ, ವಿಜಯ ಸ್ಫೂರ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಲ್ಲಿ ನಾವು ನಿಮ್ಮ ಬದುಕಿಗೆ ಪ್ರೇರಣೆಯನ್ನು ನೀಡುವ, ನಿಮ್ಮ ಚಿಂತನೆಗಳನ್ನು ಬದಲಾಯಿಸುವ ಮತ್ತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ದಾರಿಯನ್ನು ಬೆಳಗುವ ಸಂದೇಶಗಳನ್ನು ಹಂಚಿಕೊಳ್ಳುತ್ತೇವೆ. ನೀವು ಈ ಚಾನೆಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಪ್ರೇರಣಾದಾಯಕ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ತಿಳಿಯಲು ಬೆಲ್ ಐಕನ್ ಒತ್ತಿ. ಭಾಗ 1: ದಣಿದ ಮನಸ್ಸಿನ ಗೆಲುವು ಮತ್ತು ಬದ್ಧತೆ. ಆಯಾಸ ಎನ್ನುವುದಕ್ಕೆ ಯಾವುದೇ ಅರ್ಥವಿಲ್ಲ. ಆಯಾಸವು ಕೇವಲ ಮನಸ್ಸಿನಲ್ಲಿದೆ. ಹೌದು, ನೀವು ಕೇಳುತ್ತಿರುವುದು ಸತ್ಯ. ದೈಹಿಕವಾಗಿ ಎಷ್ಟೇ ಕಷ್ಟವಾದರೂ ನಿಮ್ಮ ಮನಸ್ಸು ನಾನು ದಣಿದಿದ್ದೇನೆ ಎಂದು ಹೇಳಿದ ತಕ್ಷಣ ನೀವು ದಣಿದು ಬಿಡುತ್ತೀರಿ. ಆದರೆ ನೀವು ನಿಮ್ಮ ಮನಸ್ಸಿಗೆ ಹೇಳಿ, ನಾನು ದಣಿಯುವುದಿಲ್ಲ, ನಾನು ಗೆಲ್ಲುತ್ತೇನೆ ಎಂದು ಹೇಳಿ. ನಾನು ನಿಮ್ಮನ್ನು ಸೋಲಿಸುತ್ತೇನೆ ಮತ್ತು ನಾನು ನಿಮ್ಮನ್ನು ಸೋಲಿಸಿದೆ ಎಂಬುದನ್ನು ನಿಮಗೆ ತಿಳಿಸುತ್ತೇನೆ. ಆ ಸಂದರ್ಭದಲ್ಲಿ ನೀವು ನಿಮ್ಮ ವೃತ್ತಿಪರ ಜೀವನದ ಆಯ್ಕೆಯನ್ನು ಮರುಪರಿಶೀಲಿಸುವಂತೆ ನಾನು ಮಾಡುತ್ತೇನೆ. ಗೆಲ್ಲುವ ಮನಸ್ಥಿತಿ ಎಂದರೆ ಹೀಗಿರುತ್ತದೆ. ನನ್ನನ್ನು ಬೆಳೆಸಿದ ನನ್ನ ತಂದೆಯವರು ಯಾವಾಗಲೂ ಒಂದು ಮಾತನ್ನು ಹೇಳುತ್ತಿದ್ದರು: ಮಗನೇ, ನೀನು ಬಹುಶಃ ಎಲ್ಲರಿಗಿಂತ ಉತ್ತಮವಾಗಿರಲು ಸಾಧ್ಯವಿಲ್ಲ, ಆದರೆ ನೀನು ನಿನ್ನೆಲ್ಲ ಶಕ್ತಿಯನ್ನು ಅಲ್ಲಿಯೇ ಬಿಟ್ಟು ಬರಬೇಕು. 120% ಪ್ರಯತ್ನವನ್ನು ನೀನು ಹಾಕು. ನಾನು ನಿನ್ನಲ್ಲಿ ಕೇಳುವುದು ಕೇವಲ 120% ಮಾತ್ರ. ನೀವು ಇಲ್ಲಿಗೆ ಪ್ರತಿದಿನ ಬಂದಾಗ ಅದು 120% ಪ್ರಯತ್ನವಾಗಿರಬೇಕು. ನಿಮ್ಮ ಗುರಿ ಏನೇ ಇರಲಿ, ಅದನ್ನು ನೀವು ಎಷ್ಟು ತೀವ್ರವಾಗಿ ಬಯಸಬೇಕು ಎಂದರೆ ಅದನ್ನು ಪಡೆಯಲು ನಿಮ್ಮೆಲ್ಲಾ ಶಕ್ತಿಯನ್ನು ನೀವು ನೀಡಲು ಸಿದ್ಧರಾಗಿರಬೇಕು. ನೀವು ಹುಚ್ಚು ಹಿಡಿದವರಂತೆ ಇರಬೇಕು, ಏಕೆಂದರೆ ನಮಗೆಲ್ಲ ಬೇಕಾದ ವಿಷಯಗಳು ಸುಲಭವಾಗಿ ಕೈಗೆ ಸಿಕ್ಕಿಲ್ಲ. ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕಾಯಿತು, ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕಾಯಿತು ಮತ್ತು ನಾವು ದೃಢ ಸಂಕಲ್ಪವನ್ನು ಹೊಂದಿರಬೇಕಾಯಿತು. ಸಾರಾಂಶವೇನು ಎಂದರೆ, ನೀವು ಈ ಗ್ರಹದಲ್ಲಿರುವ ಎಲ್ಲರನ್ನೂ ಸೋಲಿಸಿ ಒಂದು ವಿಷಯವನ್ನು ಸಾಧಿಸುವ ಬಗ್ಗೆ ಮಾತನಾಡುತ್ತಿದ್ದರೆ, ನೀವು ಮಾತನಾಡುತ್ತಿರುವುದು ಯಾವುದರ ಬಗ್ಗೆ? ನೀವು ಮಾನಸಿಕವಾಗಿ, ದೈಹಿಕವಾಗಿ, ಅಸ್ತಿತ್ವದ ನೆಲೆಯಲ್ಲಿ, ಸಂಬಂಧಗಳ ದೃಷ್ಟಿಯಿಂದ, ಸಾಮಾಜಿಕವಾಗಿ, ನಿಮ್ಮ ಆತ್ಮಗೌರವದ ದೃಷ್ಟಿಯಿಂದ, ನಿಮ್ಮ ಆತ್ಮವಿಶ್ವಾಸದ ದೃಷ್ಟಿಯಿಂದ ನೀವು ಯಾವುದನ್ನು ತ್ಯಾಗ ಮಾಡಲು ಸಿದ್ಧರಾಗಿದ್ದೀರಿ? ಆ ನೋವು ನಿಮಗೆ ಆಗುತ್ತಿದೆಯಲ್ಲವೇ? ಆ ಆಳವಾದ ನೋವು, ಅದುವೇ ಯಶಸ್ಸಿನ ನೋವು. ಆ ನೋವನ್ನು ನೀವು ಹೆಗಲ ಮೇಲೆ ಹೊರಲು ಸಿದ್ಧರಾಗಿರಬೇಕು. ಆಗ ಮಾತ್ರ ನೀವು ಯಶಸ್ಸನ್ನು ಪಡೆಯಲು ಸಾಧ್ಯ. ಭಾಗ 2: ಯಶಸ್ಸಿನ ಏಕಾಂಗಿ ಮಾರ್ಗ ಮತ್ತು ತ್ಯಾಗ. ಯಶಸ್ಸು ಎನ್ನುವುದು ಈ ಜಗತ್ತಿನಲ್ಲಿ ಒಂದು ಅತ್ಯಂತ ಏಕಾಂಗಿ ಮಾರ್ಗ, ಏಕೆಂದರೆ ಬಹಳ ಕೆಲವೇ ಜನರು ಆ ನೋವಿನ ಮುಂಗಡ ಹಣವನ್ನು ಪಾವತಿಸಲು ಸಿದ್ಧರಿರುತ್ತಾರೆ. ಯಶಸ್ಸಿನ ಭವಿಷ್ಯದ ಪಾವತಿ, ಒಂದು ಉತ್ತಮ ಜೀವನ, ಇದನ್ನು ಬಯಸುವವರು ಬಹಳ ಕಡಿಮೆ. ಆದ್ದರಿಂದ ನೀವು ಅಗ್ರಸ್ಥಾನದಲ್ಲಿರಲು ಬಯಸಿದರೆ ನೀವು ವಿಭಿನ್ನವಾಗಿ ಚಲಿಸಬೇಕು. ನಾನು ಹೊರಗೆ ಕೆಲಸ ಮಾಡುವಾಗ ನನ್ನ ಸುತ್ತ ನಗುತ್ತಿರುವ ಮುಖಗಳು ಇರಲಿಲ್ಲ. ಮೈಕಲ್ ಜಾರ್ಡನ್ ಸುತ್ತಲೂ ನಗುವ ಮುಖಗಳು ಇರಲಿಲ್ಲ. ಕೋಬಿ ಬ್ರೈಂಟ್ ಸುತ್ತಲೂ ನಗುವ ಮುಖಗಳು ಇರಲಿಲ್ಲ. ಟೈಗರ್ ವುಡ್ಸ್ ಅವರ ಸುತ್ತಲೂ ನಗುವ ಮುಖಗಳು ಇರಲಿಲ್ಲ. ಇಂದಿಗೂ ನಾನು ಕ್ರೀಡೆಗಳನ್ನು ನೋಡಿದಾಗ ಈ ಆಟಗಾರರು ತಮ್ಮ ನಡುವೆ ಸ್ನೇಹಿತರಂತೆ ಕಾಣುತ್ತಾರೆ. ಆದರೆ ನಾನು ಯೋಚಿಸುತ್ತೇನೆ, ಇದು ವಿಜಯದ ಕೌಶಲ್ಯವಲ್ಲ, ಇದು ಕಿಲ್ಲರ್ ಇನ್ಸ್ಟಿಂಕ್ಟ್ ಅಲ್ಲ. ಮುಹಮ್ಮದ್ ಅಲಿ ಅಥವಾ ಮೈಕ್ ಟೈಸನ್ ಅವರು ಯಾರೊಂದಿಗೂ ಸ್ನೇಹ ಮಾಡಲು ಪ್ರಯತ್ನಿಸುತ್ತಿದ್ದರು ಎಂದು ನನಗೆ ಅನಿಸುವುದಿಲ್ಲ. ಅವರು ಒಂದು ಧ್ಯೇಯದೊಂದಿಗೆ ಹೊರಟಿದ್ದರು ಮತ್ತು ಅವರ ದಾರಿಯಲ್ಲಿ ಯಾರೇ ಇದ್ದರೂ ಅವರನ್ನು ಧ್ವಂಸ ಮಾಡಬೇಕಾಗಿತ್ತು. ನನ್ನ ಮನಸ್ಸಿನಲ್ಲಿ ಯಾವುದೇ ಅನುಮಾನಗಳು ಇರುವುದಿಲ್ಲ, ಏಕೆಂದರೆ ನಾನು ವಿಶ್ವದಲ್ಲೇ ಅತ್ಯುತ್ತಮ ಎಂದು ನಾನು ನಂಬುತ್ತೇನೆ. ನಿಮ್ಮಲ್ಲಿ ಅನೇಕರಿಗೆ ಇದನ್ನು ಕೇಳಲು ಇಷ್ಟವಿಲ್ಲದಿರಬಹುದು, ಆದರೆ ಇದು ಸತ್ಯ. ನಾನು ಅತ್ಯುತ್ತಮ. ಕೆಲವೊಮ್ಮೆ ನಾನೇ ಅದನ್ನು ನಂಬಲು ಬಯಸುವುದಿಲ್ಲ, ಆದರೆ ಅದು ಸತ್ಯ. ನಾನು ಅತ್ಯುತ್ತಮ. ನೀವು ನನ್ನನ್ನು ಪ್ರೀತಿಸಬಹುದು, ನೀವು ನನ್ನನ್ನು ದ್ವೇಷಿಸಬಹುದು. ನಾನು ಇಲ್ಲಿ ಸ್ನೇಹಿತರನ್ನು ಮಾಡಲು ಬಂದಿಲ್ಲ. ದಿನದ ಕೊನೆಯಲ್ಲಿ ನಾನು ಇಲ್ಲಿ ಗೆಲ್ಲಲು ಬಂದಿದ್ದೇನೆ. ಮಹಾನ್ ಚಕ್ರವರ್ತಿ ಅಲೆಕ್ಸಾಂಡರ್ನ ಪ್ರಸಿದ್ಧ ಹೇಳಿಕೆಗಳಲ್ಲಿ ಒಂದು ಹೀಗಿದೆ: ನಾನು ಶತ್ರುವನ್ನು ಭೇಟಿಯಾಗಿದ್ದೇನೆ, ಅದು ನಾನೇ. ಹೌದು, ಆಂತರಿಕ ಶತ್ರು ನಮ್ಮ ಯಶಸ್ಸಿಗೆ ಒಂದು ಪ್ರಮುಖ ಅಂಶ. ಅದು ಮೈಕಲ್ ಜಾರ್ಡನ್, ಬ್ರಾಡಿ, ಕೋಬಿಯಲ್ಲಿತ್ತು. ಆದರೆ ವಿಜೇತ ಮನಸ್ಥಿತಿಯುಳ್ಳವರಿಗೆ ಇನ್ನೊಂದು ಹುಚ್ಚುತನದ ಮನೋವಿಜ್ಞಾನವಿದೆ. ಅವರು ನಿರಂತರವಾಗಿ ತಮ್ಮ ಮುಂದಿನ ಶತ್ರುವನ್ನು ಹುಡುಕುತ್ತಿರುತ್ತಾರೆ. ಒಂದು ಹೊಸ ಗುರಿ, ಒಂದು ಹೊಸ ಶತ್ರು ಇಲ್ಲದಿದ್ದರೆ ಜೀವನ ನೀರಸವಾಗಿರುತ್ತದೆ. ಮುಂದಿನ ಗುರಿ ಇಲ್ಲದಿದ್ದರೆ ನಾನೇ ನನಗೆ ಕೆಟ್ಟವನಾಗಬಹುದು. ಮತ್ತು ನಾನು ಸರಿಯಾದ ಮಾರ್ಗದಲ್ಲಿ ಶತ್ರುವನ್ನು ಆರಿಸಿಕೊಂಡರೆ ನನ್ನೊಳಗೆ ನಾನು ಎಂದಿಗೂ ನೋಡದ ಒಂದು ಭಾಗವನ್ನು ಹೊರತರಲು ನನಗೆ ಸಾಧ್ಯವಾಗುತ್ತದೆ. ಯಶಸ್ಸು ಒಂದೇ ಪ್ರತೀಕಾರ. ನೀವು ವಿಸ್ತರಿಸಿದಂತೆ ನಿಮ್ಮ ವಿರೋಧಿಗಳು ಅಪ್ರಸ್ತುತವಾಗಿ ಕುಗ್ಗುತ್ತಾರೆ. ನಿಮ್ಮ ಧ್ವನಿ ಜೋರಾದಾಗ ಯಾರೂ ಅವರ ಧ್ವನಿಯನ್ನು ಕೇಳಲು ಸಾಧ್ಯವಾಗುವುದಿಲ್ಲ. ನೀವು ಅವರನ್ನು ಸೋಲಿಸುವುದಿಲ್ಲ. ನೀವು ಅಂತಹ ದೊಡ್ಡ ನೆರಳನ್ನು ಬೀರುತ್ತೀರಿ. ಆರಂಭದಲ್ಲಿ ಯಾರೂ ಅವರನ್ನು ನೋಡಲು ಸಾಧ್ಯವಾಗುವುದಿಲ್ಲ.
ಅಂತಿಮವಾಗಿ ನೀವು ಯಾವುದನ್ನು ತ್ಯಾಗ ಮಾಡಲು ಸಿದ್ಧರಿದ್ದೀರಿ ಎಂಬುದಕ್ಕೆ ಇದು ಬಂದು ನಿಲ್ಲುತ್ತದೆ. ಜನರು ತೆಗೆದುಕೊಳ್ಳಬೇಕಾದ ತ್ಯಾಗದ ಮಟ್ಟವನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ನಾನು ಗೆಲ್ಲಲು ಬಯಸುವುದರಿಂದ ಸ್ಪರ್ಧಿಸುತ್ತೇನೆ ಎಂಬುದನ್ನು ನಾನು ಅರಿತುಕೊಂಡ ಕ್ಷಣಗಳಿವೆ. ನನಗೆ ಗೆಲುವು ಎಂದರೆ ಪ್ರೀತಿ. ವಿಶ್ವದಲ್ಲೇ ಅತ್ಯುತ್ತಮರಾಗಿರುವುದು ನನಗೆ ಇಷ್ಟ. ಈ ಎಲ್ಲದರ ನಡುವೆ ನಾನು ಬಯಸುವ ಸಮತೋಲನವನ್ನು ಕಂಡುಹಿಡಿಯಲು ನಾನು ಹಲವು ಬಾರಿ ಪ್ರಯತ್ನಿಸಿದ್ದೇನೆ. ನಾನು ಸೋಲುತ್ತಿದ್ದರೆ ನಾನು ಸ್ಪರ್ಧಿಸುತ್ತಿರಲಿಲ್ಲ. ನಾನು ಇಲ್ಲಿ ಗೆಲ್ಲಲು ಬಂದಿದ್ದೇನೆ. ಭಾಗ 3: ಶಿಸ್ತು, ಕ್ರಿಯೆ ಮತ್ತು ಜವಾಬ್ದಾರಿ. ನೀವು ಯುವಕರಾಗಿದ್ದಾಗ ಆಫ್ ಸೀಸನ್ನಲ್ಲಿ ಬೆಳಿಗ್ಗೆ 6 ಗಂಟೆಗೆ ಎದ್ದು ತರಬೇತಿಗೆ ಹೋಗುವುದು ಕಷ್ಟ. ನಿಮ್ಮ ಎಲ್ಲಾ ಸ್ನೇಹಿತರು ನಿದ್ದೆ ಮಾಡುತ್ತಾ ಪನ್ನಾಕೇಕ್ಗಳನ್ನು ತಿನ್ನುತ್ತಿರುತ್ತಾರೆ. ನಿಮ್ಮ ಎಲ್ಲಾ ಗೇರ್ಗಳನ್ನು ಹೊತ್ತು ತರಬೇತಿಗೆ ಹೋಗುವಾಗ ಹೊರಗೆ 90 ಡಿಗ್ರಿ ಶಾಖವಿದ್ದು ಇತರ ಮಕ್ಕಳು ಈಜುಕೊಳದಲ್ಲಿ ಅಥವಾ ಬೀಚ್ನಲ್ಲಿ ಆನಂದಿಸುತ್ತಿರುವಾಗಲೂ ಕಷ್ಟವಾಗುತ್ತದೆ. ನೀವು ಯಾರೇ ಆಗಿರಲಿ, ದಾರಿಯುದ್ದಕ್ಕೂ ಉಬ್ಬುಗಳು, ಪೆಟ್ಟುಗಳು ಮತ್ತು ಗಾಯಗಳೂ ಇರುತ್ತವೆ. ನನ್ನ ಸಲಹೆ ಏನೆಂದರೆ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳಿ, ಏಕೆಂದರೆ ಯಶಸ್ಸು ಮತ್ತು ಸಾಧನೆಯು ಪ್ರತಿಕೂಲತೆಯನ್ನು ಜಯಿಸುವುದರಿಂದ ಬರುತ್ತದೆ. ಜಗತ್ತಿನ ಉಳಿದವರು ನಿಮಗೆ ಬೇಡ ಎನ್ನುವಾಗ ನೀವು ನಿಮಗೆ ಹೌದು ಎಂದು ಹೇಳಬೇಕು. ನೀವು ಹೌದು, ನಾನು ನಂಬುತ್ತೇನೆ ಎಂದು ಹೇಳಬೇಕು. ನೀವು ಹೌದು, ನಾನು ಮಾಡಬಲ್ಲೆ ಎಂದು ಹೇಳಬೇಕು. ನೀವು ಹೌದು, ಯಾವುದೂ ನನ್ನನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಹೇಳಬೇಕು. ನೀವು ಒಬ್ಬ ಶ್ರೇಷ್ಠ ಆಟಗಾರರಾಗಲು ಬಯಸಿದರೆ ಪ್ರತಿದಿನ 2 ಅಥವಾ 3 ಗಂಟೆಗಳ ಕಾಲ ಆಡುತ್ತೀರಿ ಎಂದಿಟ್ಟುಕೊಳ್ಳಿ. 1 ವರ್ಷದ ಅವಧಿಯಲ್ಲಿ ನೀವು ಎಷ್ಟು ಉತ್ತಮರಾಗುತ್ತೀರಿ? ಹೆಚ್ಚಿನ ಮಕ್ಕಳು ವಾರಕ್ಕೆ 2 ದಿನಗಳು 1.5 ಗಂಟೆ ಆಡಬಹುದು. ಅದು ಸಾಕಾಗುವುದಿಲ್ಲ. ನೀವು ಹುಚ್ಚು ಹಿಡಿದವರಂತೆ ಇರಬೇಕು. ನೀವು ಅಸಡ್ಡೆ ಹೊಂದಿರಬೇಕು. ನೀವು ವ್ಯಸನಿಯಾಗಿರಬೇಕು. ನೀವು ಶಿಸ್ತಿನಿಂದ ಇರಬೇಕು. ಪ್ರಮುಖ ಅಂಶವೆಂದರೆ ಅದು ನೀವೇ. ಪ್ರತಿಯೊಬ್ಬರೂ ನಿಮಗೆ ಸಹಾಯ ಮಾಡಲು ಇತರ ವ್ಯಕ್ತಿಗಳನ್ನು ಹುಡುಕುತ್ತಿದ್ದಾರೆ. ಎಲ್ಲರಿಂದ ಸಹಾಯವನ್ನು ಹುಡುಕುವುದನ್ನು ನಿಲ್ಲಿಸಿ. ಇದು ನಿಮ್ಮಿಂದ ಪ್ರಾರಂಭವಾಗಿ ನಿಮ್ಮಿಂದಲೇ ಕೊನೆಗೊಳ್ಳುತ್ತದೆ. ನಿಮ್ಮ ಗುರುತು ನಿಮ್ಮಿಂದಲೇ ಪ್ರಾರಂಭವಾಗಿ ನಿಮ್ಮಿಂದಲೇ ಕೊನೆಗೊಳ್ಳುತ್ತದೆ. ಪ್ರತಿದಿನವೂ ನಿಮ್ಮ ಆಯ್ಕೆಗಳ ಆಧಾರದ ಮೇಲೆ ಒಂದು ಅವಕಾಶ. ನೀವು ವಿಷಯಗಳನ್ನು ಹೇಗೆ ನೋಡುತ್ತೀರಿ? ನೀವು ಪ್ರತಿದಿನ ತೆಗೆದುಕೊಳ್ಳುವ ಆಯ್ಕೆಗಳು ಯಾವುವು? ಇಂದು ನೀವು ಕನ್ನಡಿಯಲ್ಲಿ ನೋಡುವವರು ನೀವೇ. ನಾಯಕನಿಂದ ಹಿಡಿದು ಕ್ಯಾಷಿಯರ್ ತನಕ ನಿಮ್ಮೊಳಗೆ ಇನ್ನಷ್ಟು ಇದೆ. ಮನೆಯಲ್ಲಿರುವ ತಂದೆ, ಮನೆಯಲ್ಲಿರುವ ತಾಯಿ, ವಕೀಲರು, ವೈದ್ಯರು, ಲೇಖಕರು, ನೀವು ಯಾರೇ ಆಗಿರಲಿ, ನೀವು ಎಲ್ಲಿಂದ ಬಂದಿದ್ದೀರೋ ಗೊತ್ತಿಲ್ಲ, ಆದರೆ ನಿಮ್ಮೊಳಗೆ ಇನ್ನೂ ಹೆಚ್ಚು ಸಾಮರ್ಥ್ಯವಿದೆ. ನೀವು ಯೋಚಿಸುವ ವಿಧಾನವನ್ನು ಬದಲಾಯಿಸುತ್ತದೆ. ನೀವು ಚಲಿಸುವ ವಿಧಾನವನ್ನು ಬದಲಾಯಿಸುತ್ತದೆ. ನೀವು ವರ್ತಿಸುವ ವಿಧಾನವನ್ನು ಬದಲಾಯಿಸುತ್ತದೆ. ನೀವು ಕ್ರಿಯೆ ಮಾಡುವವರಾಗಬೇಕು. ನೀವು ಕಾರ್ಯಗತಗೊಳಿಸುವವರಾಗಬೇಕು. ಅದನ್ನು ಕಲಿಯುವುದರ ಬಗ್ಗೆ ನಾನು ಮಾತನಾಡುತ್ತಿಲ್ಲ. ಅದನ್ನು ನಿಮ್ಮೊಳಗೆ ಆಳವಾಗಿ ಅಳವಡಿಸಿಕೊಳ್ಳುವುದರ ಬಗ್ಗೆ ಮಾತನಾಡುತ್ತಿದ್ದೇನೆ. ನೀವು ಇದನ್ನು ಕೇಳಿದಾಗ ಯಾವಾಗಲೂ ಕೆಲಸ ಮಾಡಲು ಇದೆ ಎಂಬುದನ್ನು ನೀವು ಅರಿತುಕೊಳ್ಳಬೇಕು. ಮತ್ತು ನೀವು ಮಾಡುವ ಯಾವುದೇ ಕೆಲಸದಲ್ಲಿ ನೀವು ಅತ್ಯಂತ ಕಷ್ಟಪಟ್ಟು ಕೆಲಸ ಮಾಡುವ ವ್ಯಕ್ತಿಯಾಗಲು ಬಯಸುತ್ತೀರಿ. ನೀವು ಯಶಸ್ವಿಯಾಗಲು ನಿಮ್ಮನ್ನು ನೀವು ಸ್ಥಾನದಲ್ಲಿ ಇರಿಸಿದಾಗ ಮುಹಮ್ಮದ್ ಅಲಿ ಹೇಳಿದ್ದರು, ಈಗ ಬಳಲಿ ನಿಮ್ಮ ಉಳಿದ ಜೀವನವನ್ನು ಚಾಂಪಿಯನ್ರಂತೆ ಬದುಕಿ. ಏಕೆಂದರೆ ತರಬೇತಿಯು ಅವನನ್ನು ಕೊಲ್ಲುತ್ತಿಲ್ಲ, ಬದಲಿಗೆ ತರಬೇತಿಯು ಅವನನ್ನು ಸೃಷ್ಟಿಸುತ್ತಿದೆ ಎಂದು ಅವರಿಗೆ ತಿಳಿದಿತ್ತು. ಅದು ಅವನನ್ನು ಬೆಂಕಿಯಲ್ಲಿ ರೂಪಿಸುತ್ತಿತ್ತು. ನನ್ನೊಳಗೆ ಇರುವವರನ್ನು ಹೊರಗಿನ ಯಾವುದೂ ತಡೆಯಲು ಸಾಧ್ಯವಿಲ್ಲ ಎಂದು ನಾನು ನಂಬಬೇಕು. ನೀವು ನಿಮ್ಮ ನಂಬಿಕೆಯ ಮೇಲೆ ನಿಲ್ಲಬೇಕು. ನೀವು ನಿಮ್ಮ ಶಕ್ತಿಯ ಮೇಲೆ ನಿಲ್ಲಬೇಕು. ನೀವು ನೀವಾಗಿರುವ ಮೇಲೆ ನಿಲ್ಲಬೇಕು. ನಾನು ಮತ್ತೆ ಏಳುತ್ತೇನೆ ಮತ್ತು ನಾನು ತಳ್ಳುತ್ತೇನೆ. ನಾನು ವಿಜಯಶಾಲಿಯಾಗುತ್ತೇನೆ. ನಾನು ಜಯಿಸುತ್ತೇನೆ. ನಾನು ಹೇಳುವುದನ್ನು ಕೇಳಿ. ನೀವು ಮುಂದೆ ಕೆಲಸ ಮಾಡಿದರೆ, ಆ ಬೆವರು, ಆ ರಕ್ತ ಮತ್ತು ಆ ಕಣ್ಣೀರನ್ನು ಹಾಕಲು ನೀವು ಸಿದ್ಧರಿದ್ದರೆ, ನೀವು ಬಯಸಿದ್ದನ್ನು ನೀವು ಹೊಂದಬಹುದು. ನೀವು ಬಯಸಿದ್ದನ್ನು ನೀವು ಆಗಬಹುದು. ನೀವು ಬಯಸಿದ್ದನ್ನು ನೀವು ಮಾಡಬಹುದು. ನೀವು ಕೇಳುತ್ತಿದ್ದೀರಾ? ಬಿಟ್ಟುಕೊಡಬೇಡಿ. ಶರಣಾಗಬೇಡಿ. ನೀವು ಅಲ್ಲಿಯೇ ಇರಿ. ನೀವು ಹಿಡಿದುಕೊಳ್ಳಿ. ಏಕೆಂದರೆ ನೀವು ಈಗಲೇ ಬಿಟ್ಟುಕೊಟ್ಟರೆ ನೀವು ಅದನ್ನು ಎಂದಿಗೂ ನೋಡುವುದಿಲ್ಲ. ನೀವು ಅದನ್ನು ಎಂದಿಗೂ ಪಡೆಯುವುದಿಲ್ಲ. ಆದರೆ ನೀವು ಹಿಡಿದುಕೊಂಡರೆ ನೀವು ಕನಸು ಕಂಡದ್ದೆಲ್ಲ, ನೀವು ಕಲ್ಪಿಸಿಕೊಂಡಿದ್ದೆಲ್ಲ, ನೀವು ಕೆಲಸ ಮಾಡಿದದ್ದೆಲ್ಲ ಬರುತ್ತಿದೆ. ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ನಿಮಗೆ ಸಿಗದಿರುವುದು ಯಾವುದೂ ಇಲ್ಲ. ನೀವು ಅದಕ್ಕೆ ಅರ್ಹರು. ನೀವು ಅದಕ್ಕಾಗಿ ಕೆಲಸ ಮಾಡಲು ಸಿದ್ಧರಿದ್ದರೆ ನಿಮಗೆ ಸಿಗದಿರುವುದು ಯಾವುದೂ ಇಲ್ಲ. ಕನ್ನಡಿ ಮುಂದೆ ನಿಂತು ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ನೀವು ಇನ್ನೆಷ್ಟು ತೆಗೆದುಕೊಳ್ಳಬಹುದು? ನಿಮ್ಮನ್ನು ಕೊಲ್ಲಲು ಪ್ರಯತ್ನಿಸಿದ್ದು ನಿಮಗೆ ಬಲವನ್ನು ಮಾತ್ರ ನೀಡಿದೆ. ಹಾಗಾದರೆ ನೀವು ಯಾವುದಕ್ಕಾಗಿ ಕಾಯುತ್ತಿದ್ದೀರಿ? ನಿಮ್ಮೊಳಗೆ ಮಹತ್ವವಿದೆ. ಪ್ರತಿಯೊಬ್ಬರೂ ದಣಿದಿರದಿದ್ದಾಗ ಶ್ರೇಷ್ಠರು. ಆದರೆ ಅವರು ದಣಿದಾಗ ನಿಜವಾದ ಚಾಂಪಿಯನ್ಗಳು ಹೊರಬರುತ್ತಾರೆ. ನಿಜವಾದ ಹೋರಾಟದ ಮನೋಭಾವ ಹೊರಬರುತ್ತದೆ.
ಅಲ್ಲಿಯೇ ನಿಜವಾದ ಸತ್ಯ ಹೊರಬರುತ್ತದೆ ಎಂದು ನಾನು ಭಾವಿಸುತ್ತೇನೆ. ಏಕೆಂದರೆ ಅಲ್ಲಿಗೆ ತಲುಪಬಲ್ಲ ಪ್ರತಿಭಾವಂತರು ಬಹಳಷ್ಟು ಜನರಿದ್ದಾರೆ. ಆದರೆ ನಾವು ಅಲ್ಲಿರುವಾಗ ಸಂಭವಿಸುವ ಒತ್ತಡ ಮತ್ತು ಒತ್ತಡವನ್ನು ನಿಭಾಯಿಸಬಲ್ಲ ಜನರು ಬಹಳ ಕಡಿಮೆ. ಭಾಗ 4. ಅತ್ಯುತ್ತಮರಾಗುವುದು ಮತ್ತು ಪರಿಣಾಮಕಾರಿತ್ವ. ನಾನು ಸಾರ್ವಕಾಲಿಕ ಶ್ರೇಷ್ಠ ಎಂದು ನನಗೆ ಅನಿಸುತ್ತದೆ. ಇದು ಬೂಸ್ಟ್ ಅಲ್ಲ, ಇದು ಕೇವಲ ಸತ್ಯ, ಪುರಾವೆ ಕಣ್ಣ ಮುಂದಿದೆ. ನನ್ನ ಮನಸ್ಸಿನಲ್ಲಿ ನಾನು ಯಾವಾಗಲೂ ಅತ್ಯುತ್ತಮ. ನಾನು ಸಾರ್ವಕಾಲಿಕ ಶ್ರೇಷ್ಠ ಹೋರಾಟಗಾರ. ಮತ್ತು ನಾನು ನಿಮಗೆ ಬಲವಾದ ಬಲಗೈ ಪೆಟ್ಟನ್ನು ನೀಡಿದಾಗ ನೀವು ಬೀಳುತ್ತೀರಿ. ನೀವು ನಾಳೆ ಗೆಲ್ಲಬೇಕು. ನೀವು ಇದೀಗ ಗೆಲ್ಲಬೇಕು. ನೀವು ಮಾಡುತ್ತಿರುವ ಕೆಲಸದ ಬಗ್ಗೆ ನಿಮಗೆ ಉತ್ಸಾಹವಿದ್ದರೆ ಮುಂದುವರಿಯಿರಿ. ನಂಬುವುದನ್ನು ಮುಂದುವರಿಸಿ. ನಕ್ಷತ್ರಗಳನ್ನು ತಲುಪಿ. ಎಲ್ಲವೂ ಯಾವಾಗಲೂ ಅಸಾಧ್ಯ, ಯಾರಾದರೂ ಅದನ್ನು ಮಾಡುವವರೆಗೆ. ಬಹುಶಃ ಇದನ್ನು ಹಿಂದೆಂದೂ ಮಾಡಿಲ್ಲದಿರಬಹುದು, ಅದು ನನಗೆ ಸಂಪೂರ್ಣವಾಗಿ ಸರಿಯಾಗಿದೆ, ಆದರೆ ನಾನು ಅದನ್ನು ಮಾಡುತ್ತೇನೆ. ಎಂದಿಗೂ ಇಲ್ಲ ಎಂದು ಹೇಳಬೇಡಿ, ಏಕೆಂದರೆ ಮಿತಿಗಳು ಭಯಗಳಂತೆ ಅವು ಸಾಮಾನ್ಯವಾಗಿ ಕೇವಲ ಒಂದು ಭ್ರಮೆ. ಹಸಿದ ನಾಯಿಗಳು ವೇಗವಾಗಿ ಓಡುತ್ತವೆ, ಮತ್ತು ದಪ್ಪ ನಾಯಿಗಳು ತಿನ್ನುತ್ತಿರಲಿ. ನೀವು ಜೀವನದ ಯಾವುದೇ ಕ್ಷೇತ್ರದಲ್ಲಿ ಮಹಾನ್ ಸಾಧಕರನ್ನು ನೋಡಿದರೆ ಅವರು ಯಾವಾಗಲೂ ಬಯಸದಿದ್ದಾಗಲೂ ಕೆಲಸಗಳನ್ನು ಮಾಡುತ್ತಾರೆ. ಮತ್ತು ಅದುವೇ ವ್ಯತ್ಯಾಸ. ಇದರರ್ಥ ನೀವು ಶಿಸ್ತಿನಿಂದ ಇರಬೇಕು. ಅಶಿಸ್ತು ತೋರುವುದಕ್ಕಿಂತ ಹೆಚ್ಚು ಶಿಸ್ತಿನಿಂದ ಇರಬೇಕು. ನಾನು ಇರಬಹುದಾದ ಅತ್ಯುತ್ತಮ ವ್ಯಕ್ತಿಯಾಗಲು ಬಯಸುತ್ತೇನೆ. ನಾನು ನಿಮ್ಮ ಹೊಗಳಿಕೆಗಳಿಗೆ ನಗಲು ಕಾಯುತ್ತಿದ್ದೆ, ಆದರೆ ನೀವು ನಗಲಿಲ್ಲ. ನಗುವು ನಿಮಗೆ ಚಿನ್ನದ ಪದಕಗಳನ್ನು ಗೆಲ್ಲಿಸುವುದಿಲ್ಲ. ನಾನು ತುಂಬಾ ವೇಗವಾಗಿದ್ದೇನೆ. ನಾನು ತುಂಬಾ ನುರಿತಿದ್ದೇನೆ. ಮತ್ತು ಈ ಪ್ರದರ್ಶನವನ್ನು ನೋಡುತ್ತಿರುವ ಎಲ್ಲರಿಗೂ ಮತ್ತು ಇಡೀ ಜಗತ್ತಿಗೆ ನಾನು ಅದನ್ನು ತೋರಿಸುತ್ತೇನೆ. ಮತ್ತು ಇಡೀ ಜಗತ್ತು ತಲೆಬಾಗಿ ನಾನು ಸಾರ್ವಕಾಲಿಕ ಶ್ರೇಷ್ಠ ಎಂದು ಒಪ್ಪಿಕೊಳ್ಳುತ್ತದೆ. ನಾನು ನನ್ನ ಮನಸ್ಸಿಗೆ ಏನನ್ನು ಹಾಕಿದರೂ ಮತ್ತು ನಾನು ತ್ಯಾಗ ಮಾಡಲು ಸಿದ್ಧನಾಗಿದ್ದರೆ ಮತ್ತು ನಾನು ಸಮರ್ಪಿಸಿಕೊಂಡಿದ್ದರೆ ನಾನು ಸಂಪೂರ್ಣವಾಗಿ ಏನನ್ನಾದರೂ ಸಾಧಿಸಬಹುದು ಎಂದು ನಾನು ನಂಬುತ್ತೇನೆ. ನಾನು ಸಾರ್ವಕಾಲಿಕ ಶ್ರೇಷ್ಠ. ಅವರು ಕಂಡ ಅತ್ಯಂತ ಕ್ರೂರ ಮತ್ತು ಅತ್ಯಂತ ಕೆಟ್ಟ ಮತ್ತು ಅತ್ಯಂತ ನಿರ್ದಯ ಚಾಂಪಿಯನ್ ನಾನು. ನನ್ನನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನಾನು ಈ ಅವಕಾಶವನ್ನು ಯಾರನ್ನೂ ಕ್ಷಮಿಸಲು ಬಯಸುವುದಿಲ್ಲ. ಬಹುಶಃ ನೀವು ನನ್ನನ್ನು ಇಷ್ಟಪಡುವುದಿಲ್ಲ, ಏಕೆಂದರೆ ನಾನು ತುಂಬಾ ಉತ್ತಮವಾಗಿರಬಹುದು. ನೀವು ಕೆಲವನ್ನು ಗೆಲ್ಲುತ್ತೀರಿ, ಕೆಲವನ್ನು ಸೋಲುತ್ತೀರಿ, ಆದರೆ ನೀವು ಬದುಕುತ್ತೀರಿ. ಇನ್ನೊಂದು ದಿನ ಹೋರಾಡಲು ನೀವು ಬದುಕುತ್ತೀರಿ. ನಾನು ಯಾವಾಗಲೂ ನಂಬಿದ್ದೇನೆ. ನಾನು ಈ ಉದ್ಯಮದ ಮೈಕಲ್ ಜಾರ್ಡನ್ ಅಂತೆ. ನಾನು ಪ್ರಸಾರದಲ್ಲಿರುವಾಗ ನನ್ನಿಂದ ಕೇಳಲು ನೀವು ಬಯಸುವ ವ್ಯಕ್ತಿ ನಾನು. ನಾನು ಯಾರೊಂದಿಗೆ ಪ್ರಸಾರದಲ್ಲಿದ್ದೇನೆ ಎಂದು ನನಗೆ ಗೊತ್ತಿಲ್ಲ. ಅದು ಯಾರೇ ಇರಲಿ ನನಗೆ ಪರವಾಗಿಲ್ಲ. ನಾನು ಮಾತನಾಡುವುದನ್ನು ಮುಗಿಸುವ ಹೊತ್ತಿಗೆ ನೀವು ಕೇಳಲು ಬಯಸುವ ವ್ಯಕ್ತಿ ನಾನೇ ಆಗಿರುತ್ತೇನೆ. ಅದು ನನ್ನ ಮನೋಭಾವ. ಇದಕ್ಕೆ 100% ಅಗತ್ಯವಿದ್ದರೆ ಮತ್ತು ನೀವು 99% ನೀಡಿದರೆ ನಾನು ನಿಮ್ಮನ್ನು ಕೆಲಸದಿಂದ ತೆಗೆದುಹಾಕಲು ಬಯಸುತ್ತೇನೆ. ಏಕೆಂದರೆ ನನಗೆ ಫಲಿತಾಂಶ ಮುಖ್ಯ. ನನಗೆ ಕೆಲಸ ಮುಗಿಯುವುದು ಮುಖ್ಯ. ದುರದೃಷ್ಟವಶಾತ್ ನಾವು ಇಂದಿನ ನಮ್ಮ ಪೀಳಿಗೆಯನ್ನು ನೋಡಿದಾಗ ಸಾಕಷ್ಟು ಜನರು ಅದರ ಬಗ್ಗೆ ಬೋಧಿಸುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ. ನಾವು ಒಂದು ಸಮಾಜದಲ್ಲಿ ವಾಸಿಸುತ್ತಿದ್ದೇವೆ, ಅಲ್ಲಿ ಜನರು ಕೆಲಸಗಳು ಏಕೆ ಆಗುವುದಿಲ್ಲ ಎಂಬುದಕ್ಕೆ ಬೇರೆಯವರ ಕಡೆಗೆ ಬೆರಳು ತೋರಿಸುವಲ್ಲಿ ಪ್ರವೀಣರಾಗಿದ್ದಾರೆ. ಹೆಚ್ಚು ವಿವರಣೆಯು ನಡೆಯುತ್ತದೆ ಎಂದು ನಾನು ಭಾವಿಸುತ್ತೇನೆ. ಆದರೆ ಮೂಲಭೂತ ವಿಷಯವೆಂದರೆ ನೀವು ಅದನ್ನು ಮಾಡುತ್ತಿಲ್ಲ, ಮತ್ತು ನೀವು ಅದನ್ನು ಮಾಡದಿದ್ದರೆ ಅದನ್ನು ಮಾಡಬಲ್ಲ ಯಾರಾದರೂ ನನಗೆ ಬೇಕು. ನೀವು ಆ ನಂಬಿಕೆಯನ್ನು ನಿಮ್ಮ ಆತ್ಮದಲ್ಲಿ ನಿಜವಾಗಿಯೂ ಅಳವಡಿಸಿಕೊಂಡರೆ ನೀವು ಪ್ರತಿದಿನ ಕೆಲಸಕ್ಕೆ ಹೋಗುವಾಗ ಸಬೂಬುಗಳನ್ನು ಹುಡುಕುವುದಿಲ್ಲ ಎಂದು ನಾನು ನಂಬುತ್ತೇನೆ. ನೀವು ಕೆಲಸವನ್ನು ಪೂರ್ಣಗೊಳಿಸಲು ಒಂದು ಮಾರ್ಗವನ್ನು ಹುಡುಕುತ್ತಿದ್ದೀರಿ, ಮತ್ತು ಹೆಚ್ಚಿನ ಸಂದರ್ಭಗಳಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ನಿಮಗೆ ಸ್ಥಿರವಾದ ಜೀವನ ಸಾಕು ಎಂದರೆ ನೀವು ಸುಲಭವಾಗಿ ಸಾಗಲು, ಸುರಕ್ಷಿತವಾಗಿ ಭದ್ರವಾಗಿ ಇರಲು ಬಯಸಿದರೆ ಅದು ಸರಿ. ಆದರೆ ನೀವು ಗೆಲ್ಲಲು ಪ್ರಯತ್ನಿಸುತ್ತಿರುವಾಗ ನೀವು ನಿರಂತರವಾಗಿ ಉತ್ತಮಗೊಳ್ಳಲು ನೋಡುತ್ತಿದ್ದೀರಿ. ಭಾಗ 5: ತ್ಯಾಗದ ಮನಸ್ಥಿತಿ ಮತ್ತು ಜವಾಬ್ದಾರಿ. ನನ್ನ ತತ್ವಶಾಸ್ತ್ರವು ತುಂಬಾ ಸರಳವಾಗಿದೆ, ವಿಶೇಷವಾಗಿ ನನ್ನ ಕುಟುಂಬಕ್ಕೆ ಬಂದಾಗ. ನಾನು ತಂದೆಯಾಗಿರುವ ಕಾರಣ ಅವರು ಹಸಿದಿದ್ದರೆ ನಾನು ಉಪವಾಸ ಇರುತ್ತೇನೆ. ಅವರು ಊಟ ಮಾಡುವವರೆಗೆ ನಾನು ಊಟ ಮಾಡುವುದಿಲ್ಲ. ಅವರು ಆರಾಮವಾಗಿರುವವರೆಗೆ ನಾನು ಆರಾಮವಾಗಿರುವುದಿಲ್ಲ. ಅವರು ಹೊಂದಿರುವವರೆಗೆ ನಾನು ಹೊಂದಿರುವುದಿಲ್ಲ. ಅದುವೇ ಮನಸ್ಥಿತಿ. ಮತ್ತು ಆ ಮನಸ್ಥಿತಿಯನ್ನು ನಾನು ಸಂಪೂರ್ಣವಾಗಿ ನನ್ನ ತಾಯಿಯಿಂದ ಪಡೆದಿದ್ದೇನೆ. ಆ ರೀತಿಯ ಮನಸ್ಥಿತಿಯನ್ನು ಹೊಂದುವ ಜೊತೆಗೆ ನೀವು ಮುಂದೆ ಇಡಬೇಕಾದ ಒಂದು ನಿರ್ದಿಷ್ಟ ಕೆಲಸದ ನೀತಿ ಬರುತ್ತದೆ, ಮತ್ತು ಅದು ತ್ಯಾಗ ಮಾಡುವ ಇಚ್ಛೆ. ನಾನು ಜಗತ್ತಿನ ಅತ್ಯಂತ ಶಿಸ್ತಿನ ವ್ಯಕ್ತಿಯೇ? ಇಲ್ಲ. ಕೆಲವರು ನಂಬುವಂತೆ ನಾನು ಜಗತ್ತಿನ ಅತ್ಯಂತ ಸೂಕ್ಷ್ಮ ವ್ಯಕ್ತಿಯೇ? ಇಲ್ಲ.
ನಾನು ಸಾಕಷ್ಟು ಸೂಕ್ಷ್ಮವಾಗಿರುತ್ತೇನೆ ಮತ್ತು ಸಾಕಷ್ಟು ಶಿಸ್ತಿನಿಂದ ಇರುತ್ತೇನೆ. ಆದರೆ ಮೂಲಭೂತ ವಿಷಯವೆಂದರೆ ನನಗೆ ಅಂತಿಮ ಫಲಿತಾಂಶವೇ ಎಲ್ಲವೂ, ಮತ್ತು ಅಂತಿಮ ಫಲಿತಾಂಶಕ್ಕೆ ಏನೇ ಅಗತ್ಯವಿದೆಯೋ ಅದನ್ನು ನಾನು ಮಾಡುತ್ತೇನೆ. ಅಂತಿಮ ಫಲಿತಾಂಶಕ್ಕೆ ಅತಿಯಾದ ಶಿಸ್ತು ಅಗತ್ಯವಿದ್ದರೆ ನಾನು ಅದನ್ನು ಮಾಡುತ್ತೇನೆ. ಆದರೆ ನನಗೆ ಅದು ಆ ಕ್ಷಣ ಅಥವಾ ಪರಿಸ್ಥಿತಿ ಏನನ್ನು ಬೇಡುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಮತ್ತು ನಾನು ಫಲಿತಾಂಶ ಆಧಾರಿತ ವ್ಯಕ್ತಿ. ನಿಮಗಾಗಿ ಅವಕಾಶಗಳು ಕಾಯುತ್ತಿವೆ ಎಂದು ಊಹಿಸಬೇಡಿ. ಪ್ರತಿ ಬಾಗಿಲಿನಲ್ಲಿಯೂ ಅಡೆತಡೆಗಳು ನಿಂತಿವೆ, ಮತ್ತು ಆ ಸವಾಲನ್ನು ನೀವು ಸ್ವೀಕರಿಸಬೇಕು ಮತ್ತು ನೀವು ಅದನ್ನು ನಿಭಾಯಿಸಬೇಕು. ನೀವು ಸಾಧನೆ ಮಾಡಿದಾಗ ನೀವು ಕಷ್ಟಪಟ್ಟು ಕೆಲಸ ಮಾಡಿ ಆಟವಾಡುವುದಿಲ್ಲ. ನೀವು ಕಷ್ಟಪಟ್ಟು ಕೆಲಸ ಮಾಡುವುದು ನಿಮಗೆ ಬೇಕಾದಾಗ ಆಟವಾಡಲು ಸಾಮರ್ಥ್ಯವನ್ನು ಪಡೆಯಲು. ಇದು ಒಂದು ಉತ್ತಮ ಅಂಶ. ಇಲ್ಲಿ ಒಂದು ವ್ಯತ್ಯಾಸವಿದೆ. ನಿಮ್ಮ ಜವಾಬ್ದಾರಿಗಳನ್ನು ನೀವು ಮೊದಲು ನಿಭಾಯಿಸಿ, ಮತ್ತು ನೀವು ಕಷ್ಟಪಟ್ಟು ಕೆಲಸ ಮಾಡಿದಾಗ ಮತ್ತು ನೀವು ಆ ಹೆಮ್ಮೆಯ ಪ್ರಜ್ಞೆಯನ್ನು ಹೊಂದಿರುವಾಗ ನೀವು ನಿಮ್ಮ ಪ್ರಯತ್ನಗಳನ್ನು ತಪ್ಪು ರೀತಿಯಲ್ಲಿ ಬಳಸಿದರೆ ಅದು ಕಳೆದು ಹೋಗುತ್ತದೆ. ಆದರೆ ನೀವು ಸರಿಯಾದ ಕೆಲಸವನ್ನು ಮಾಡಿದಾಗ ಮತ್ತು ಅದು ನೀವು ಹಾಕಿದ ಆ ಪ್ರಯತ್ನದ ಮೇಲೆ ಆಧಾರಿತವಾಗಿದ್ದಾಗ ನೀವು ಅದರ ಬಗ್ಗೆ ಉತ್ತಮ ಭಾವನೆಯನ್ನು ಅನುಭವಿಸುತ್ತೀರಿ, ಏಕೆಂದರೆ ನೀವು ನಿಮ್ಮ ಜವಾಬ್ದಾರಿಗಳನ್ನು ನೋಡಿಕೊಂಡಿದ್ದೀರಿ. ಆಗ ನೀವು ಹೋಗಿ ಆಡಬಹುದು. ನಾನು ಯಾವಾಗಲೂ ಆತ್ಮವಿಶ್ವಾಸದಿಂದ ಇರಲಿಲ್ಲ, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ನಾನು ಯಾವಾಗಲೂ ನನ್ನ ಅಸುರಕ್ಷತೆಗಳನ್ನು ಹೊಂದಿದ್ದೆ. ನನ್ನ ಬಗ್ಗೆ ನಾನು ದೃಢವಾಗಿ ನಂಬಿದ್ದೆ ಏನು ಎಂದರೆ ನಾನು ಯಾವಾಗಲೂ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೆ. ನಾನು ಎಂದಿಗೂ ಸೋಮಾರಿಯಾಗಿರಲಿಲ್ಲ. ನಾನು ಯಾವಾಗಲೂ ಕಠಿಣ ಪರಿಶ್ರಮದಲ್ಲಿ ನಂಬಿಕೆ ಇಟ್ಟಿದ್ದ ವ್ಯಕ್ತಿ. ನಿಮ್ಮ ಮೇಲೆ ನೀವು ಪಣ ತೊಡುವುದು ಎಂದರೆ ನಿಮ್ಮಲ್ಲಿ ನೀವೇ ನಂಬಿಕೆ ಇಡುವುದು. ನೀವು ಯಾರು, ನಿಮ್ಮ ಮೌಲ್ಯ ಏನು ಎಂಬುದನ್ನು ತಿಳಿದುಕೊಳ್ಳುವುದು ಮತ್ತು ಆ ವಾಸ್ತವತೆಯನ್ನು ದೃಢೀಕರಿಸಲು ಅದರತ್ತ ಕೆಲಸ ಮಾಡಲು ಸಿದ್ಧರಿರುವುದು. ಅದು ನಿಮ್ಮ ಮೇಲೆ ನೀವು ಪಣ ತೊಡುವುದು. ಇದು ನಿಮ್ಮ ಕೆಲಸ, ಮತ್ತು ನೀವು ಅದನ್ನು ಮಾಡಲು ಸಾಧ್ಯವಾಗದಿದ್ದರೆ ನೀವು ಪ್ರಯತ್ನಿಸುತ್ತಾ ಪರದಾಡಬೇಕು, ಕೆರೆದುಕೊಳ್ಳಬೇಕು ಮತ್ತು ಸಾಯಬೇಕು. ನಾವು ಮಾನವ ಜೀವಿಗಳಾಗಿ ಪ್ರತಿದಿನವೂ ಹೆಚ್ಚಾಗಿ ಸಬೂಬುಗಳನ್ನು ನೀಡುತ್ತೇವೆ. ಕ್ರೀಡಾ ಪ್ರಪಂಚದಾದ್ಯಂತ ಉತ್ತರದಾಯಿತ್ವದ ವಿಷಯದ ಬಗ್ಗೆ ನಾನು ಮಾತನಾಡಲೇಬೇಕು. ಉತ್ತರದಾಯಿತ್ವದ ವಿಷಯಕ್ಕೆ ಬಂದಾಗ ನಾನು ಅದನ್ನೆಲ್ಲ ನನ್ನ ತಾಯಿಯಿಂದ ಪಡೆದಿದ್ದೇನೆ. 2008ರಲ್ಲಿ ನನ್ನ ಒಪ್ಪಂದವನ್ನು ನವೀಕರಿಸದಿದ್ದಾಗ ಅದು ESPNನಲ್ಲಿ ಸಂಭವಿಸಿತು. ನಾನು ಅಲ್ಲಿ ಕುಳಿತಿದ್ದೆ. ನಾನು ದ್ರೋಹಕ್ಕೊಳಗಾದಂತೆ ಭಾವಿಸಿದೆ. ನಾನು ಕೋಪಗೊಂಡಿದ್ದೆ. ನನ್ನ ತಾಯಿ ನನ್ನ ಗಾಯಗಳನ್ನು ಕೆಲವು ದಿನಗಳವರೆಗೆ ನೆಕ್ಕಲು ಬಿಟ್ಟರು. ನಂತರ ಅವರು ಹೇಳಿದರು, ನೀನು ಏನನ್ನೂ ಉತ್ತಮವಾಗಿ ಮಾಡಬಹುದಿತ್ತು, ನೀನು ಏನನ್ನೂ ಮಾಡಲಿಲ್ಲ ಎಂದು ಖಚಿತವಾಗಿದೆಯೇ? ಮತ್ತು ನಾನು ಆ ಎಲ್ಲಾ ವಿಷಯಗಳ ಬಗ್ಗೆ ಯೋಚಿಸಿದೆ. ನಾನು ಯೋಚಿಸಿದೆ, ಅವರು ಏನು ಮಾತನಾಡುತ್ತಿದ್ದಾರೆ? ಇದು ನಿಜವಲ್ಲ, ಇದು ಸರಿಯಲ್ಲ. ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ, ನಾನು ಇದನ್ನು ಮಾಡುತ್ತೇನೆ, ಅದನ್ನು ಮಾಡುತ್ತೇನೆ. ಮತ್ತು ನಂತರ ನಾನು ಅದರ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದೆ. ಹೌದು, ನಾನು ಒಂದು ಉಪದ್ರವವಾಗಿದ್ದೆ. ನಾನು ಸ್ವಲ್ಪ ಹೆಚ್ಚು ದೂರುತ್ತಿದ್ದೆ. ಆದರೆ ನಾನು ನೆನಪಿಸಿಕೊಳ್ಳುವ ದೊಡ್ಡ ವಿಷಯವೆಂದರೆ ನಾನು ಯಾವಾಗಲೂ ಮುಖ್ಯಸ್ಥರ ಬಳಿ ಸಮಸ್ಯೆಗಳೊಂದಿಗೆ ಬರುತ್ತಿದ್ದೆ. ನಾನು ಎಂದಿಗೂ ಅವರಿಗೆ ಪರಿಹಾರಗಳೊಂದಿಗೆ ಬರುತ್ತಿರಲಿಲ್ಲ. ಅದು ಯಾವಾಗಲೂ ಸಮಸ್ಯೆಯ ಬಗ್ಗೆ ಇರುತ್ತಿತ್ತು, ಪರಿಹಾರದ ಬಗ್ಗೆ ಅಲ್ಲ. ಮತ್ತು ನಾನು ಹಿಂದೆ ಕುಳಿತು ಆ ಸಮಯದಲ್ಲಿ ನನ್ನ ವೃತ್ತಿಜೀವನದಲ್ಲಿ ನಾನು ಮಾಡಿದ ತಪ್ಪುಗಳ ಬಗ್ಗೆ ಯೋಚಿಸಿದಾಗ ಪರಿಹಾರಗಳನ್ನು ಹೊಂದಿರದ ಯಾರೊಂದಿಗೂ ಮಾತನಾಡಲು ಯಾವುದೇ ಮುಖ್ಯಸ್ಥರು ಬಯಸುವುದಿಲ್ಲ ಎಂದು ನಾನು ಕಲಿತೆ. ಬೇರೊಬ್ಬರು ನಿಮ್ಮಿಂದ ಏನನ್ನು ಬಯಸುತ್ತಾರೆ ಎಂಬುದನ್ನು ಲೆಕ್ಕಾಚಾರ ಮಾಡಲು ಗಡಿಯಾರದ ಸುತ್ತಲೂ ಕೆಲಸ ಮಾಡುವ ಬದಲು ನಿಮ್ಮ ಮನಸ್ಸಿನಲ್ಲಿ ಅದನ್ನು ಸ್ಪಷ್ಟಪಡಿಸುವ ಕ್ಷಣಗಳು ಇವೆ. ಗಮನ ಕೊಡಿ ಮತ್ತು ಅವು ಏನೆಂದು ನೀವು ನೋಡುತ್ತೀರಿ ಮತ್ತು ಅದಕ್ಕೆ ಅನುಗುಣವಾಗಿ ಏನು ಮಾಡಬೇಕೆಂದು ನಿಮಗೆ ತಿಳಿಯುತ್ತದೆ. ಶ್ರೇಷ್ಠತೆಗೆ ನನ್ನ ಬದ್ಧತೆ ಅದು ನನ್ನನ್ನು ಅತ್ಯುತ್ತಮವಾಗಿಸುತ್ತದೆ ಎಂದು ನಾನು ನಂಬುತ್ತೇನೆ. ನಿಮ್ಮಲ್ಲಿರುವ ಪ್ರತಿಯೊಂದು ಅಣುವು ಗೆಲುವಿಗಾಗಿ ಕೂಗಬೇಕು. ಗೆಲುವು ನಿಮ್ಮ ರಕ್ತದಲ್ಲಿರಬೇಕು, ಅದು ನಿಮ್ಮ ಉಸಿರಾಗಿರಬೇಕು. ನೀವು ಹೊರಗೆ ಹೋಗಿ ನಿಮ್ಮ ಕೆಲಸವನ್ನು ಕಾರ್ಯರೂಪಕ್ಕೆ ತರಬೇಕು. ಫಲಿತಾಂಶಗಳನ್ನು ಪಡೆಯುವಲ್ಲಿ ಯಾವುದೇ ರಾಜಿ ಇಲ್ಲ. ನಿಮ್ಮ ಜೀವನದ ಸಂಪೂರ್ಣ ನಿಯಂತ್ರಣವನ್ನು ನೀವು ತೆಗೆದುಕೊಳ್ಳಬೇಕು. ನೀವು ಒಂದು ಮಹಾನ್ ಜೀವನವನ್ನು ಬಯಸಿದರೆ ಅದಕ್ಕೆ ಬೇಕಾದ ಕಚ್ಚಾ ವಸ್ತುಗಳನ್ನು ಪೂರೈಸುವ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಮೇಲಿದೆ. ನೀವು ಸೋತಾಗ ಯಾರನ್ನೂ ದೂಷಿಸಬೇಡಿ. ಕನ್ನಡಿ ನೋಡಿ ಮತ್ತು ನಿಮ್ಮ ತಪ್ಪುಗಳನ್ನು ಸರಿಪಡಿಸಿ. ನಿಮ್ಮ ಪ್ರತಿಸ್ಪರ್ಧಿಗಳು ಆಳವಾಗಿ ನಿದ್ರಿಸುತ್ತಿರುವಾಗಲೂ ನಿಮ್ಮ ತರಬೇತಿ ನಡೆಯಬೇಕು. ನಿಮ್ಮ ಸ್ಪರ್ಧೆಯು ನಿನ್ನೆ ಇತ್ತು, ಇಂದು ಇದೆ ಮತ್ತು ನಾಳೆ ಇರುತ್ತದೆ. ಪ್ರತಿದಿನವೂ ನಿಮ್ಮ ಶ್ರೇಷ್ಠತೆಯ ಶತ್ರುವಿನ ಮೇಲೆ ಯುದ್ಧ ಸಾರಲು ನೀವು ಸಿದ್ಧರಿರಬೇಕು. ನಿಮ್ಮ ಪ್ರತಿಭೆ ಏನೇ ಇರಲಿ, ಕೇವಲ ಪ್ರತಿಭೆ ನಿಮಗೆ ಬಾಗಿಲು ತೆರೆಯಬಹುದು, ಆದರೆ ಶಿಸ್ತು ಮತ್ತು ಕಠಿಣ ಪರಿಶ್ರಮ ಮಾತ್ರ ನಿಮ್ಮನ್ನು ಒಳಗೆ ಇರಿಸುತ್ತದೆ. ವಿಜಯದ ಹಾದಿಯಲ್ಲಿ ಯಾವುದೇ ಸುಲಭದ ಮಾರ್ಗಗಳಿಲ್ಲ. ಇದು ಬೆವರು, ಕಣ್ಣೀರು ಮತ್ತು ಹತಾಶೆಯ ಕಡಿದಾದ ಹಾದಿ. ಆದರೆ ಆ ಹಾದಿಯ ಕೊನೆಯಲ್ಲಿ ವಿಜಯದ ಪಾನೀಯವಿದೆ. ಆ ಪಾನೀಯವು ಸಿಹಿಯಾಗಿದೆ.
ನೀವು ಅದರ ರುಚಿಯನ್ನು ನೋಡಲು ಸಿದ್ಧರಾಗಿದ್ದೀರಾ? ಇದೇ ನಿಮ್ಮ ಕೊನೆಯ ಪ್ರಯತ್ನ ಎಂದು ಭಾವಿಸಿ. ನಿಮ್ಮ ಕೊನೆಯ ಅವಕಾಶ ಎಂದುಕೊಂಡು ಕೆಲಸ ಮಾಡಿ. ನೀವು ಆ ಕನಸುಗಳನ್ನು ಜೀವಂತವಾಗಿಡಲು ಸಾಕಷ್ಟು ಪ್ರಯತ್ನ ಮಾಡುತ್ತಿಲ್ಲ. ಎದ್ದು ನಿಲ್ಲಿ. ನಿಮ್ಮನ್ನು ಬಲಪಡಿಸಿದ ನೋವುಗಳನ್ನು ನೆನಪಿಸಿಕೊಳ್ಳಿ ಮತ್ತು ಮುಂದೆ ಸಾಗಿ. ಗೆಲ್ಲುವ ನಿರ್ಧಾರ ನಿಮ್ಮಲ್ಲಿದ್ದರೆ ವಿಶ್ವದ ಯಾವುದೇ ಶಕ್ತಿ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ನಾನೆಂದರೆ ನಾನು ಗೆಲ್ಲುತ್ತೇನೆ. ನೀವು ಗೆಲ್ಲುವವರು. ಸ್ನೇಹಿತರೆ, ಇಂದಿನ ಪ್ರೇರಣಾದಾಯಕ ಸಂದೇಶ ನಿಮ್ಮ ಹೃದಯಗಳಲ್ಲಿ ನಿತ್ಯ ಜ್ವಾಲೆಯಂತೆ ಹೊಳೆಯಲಿ. ಈ ವಿಡಿಯೋ ನಿಮಗೆ ಸ್ಪಂದಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರತಿಯೊಂದು ಬೆಂಬಲವು ನಮ್ಮ ಶಕ್ತಿ ಮತ್ತು ಪ್ರೇರಣೆಯ ದೀಪ. ಮತ್ತೆ ಭೇಟಿಯಾಗುವ ತನಕ ಸ್ಫೂರ್ತಿ, ಶಕ್ತಿ ಮತ್ತು ಯಶಸ್ಸಿನ ದಾರಿಯಲ್ಲಿ ನಡೆಯಿರಿ. ಧನ್ಯವಾದಗಳು.